ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತುಳಸಿರಾಮ ದೊಡ್ಡೆಯವರು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆ ಎಸ್ಸಿ ಎಸ್ಟಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂಘದ ಜಿಲ್ಲಾಧ್ಯಕ್ಷರಾದ ಗೋವಿಂದ ಪೂಜಾರಿ ಅವರ ನೇತೃತ್ವದಲ್ಲಿ ತುಳಸಿರಾಮ ದೊಡ್ಡೆಯವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಶುಭ ಕೋರಿದರು. ಈ ಕುರಿತಾಗಿ ಗೋವಿಂದ ಪೂಜಾರಿ ಅವರು ಮಾತನಾಡಿ, ಬೇದರ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತುಳಸಿರಾಮ ದೊಡ್ಡೆಯವರು ಇವತ್ತು ಸೇವೆಗೆ ಹಾಜರಾಗಿದ್ದು, ಕಳೆದ 86ನೇ ಇಸ್ವಿಯಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಮಾಡಿದಾಗ ನಮ್ಮ ಗುರುಗಳಾಗಿದ್ದರು. ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂಬೇಡ್ಕರ್ ಡಿಗ್ರಿ ಕಾಲೇಜು ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ. ಬೀದರ್ ಜಿಲ್ಲಾ ಡಿಡಿಪಿಐ ಕಚೇರಿಯಲ್ಲಿ ಇಒ ಆಗಿ, ಡಿಡಿಪಿಐ ಅಧಿಕಾರಿಯಾಗಿ, ಡಯಟ್ ಕಾಲೇಜಿನಲ್ಲಿ ಹಿರಿಯ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದಾರೆ. ಔರಾದ್ನಲ್ಲಿ ಬಿಒ ಆಗಿ ಕೆಲಸ ಮಾಡಿದ್ರು. ಈಗ ಬೀದರ್ನಲ್ಲಿ ಖಾಯಂ ಆಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದು, ಅದಕ್ಕಾಗಿ ಇವತ್ತು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವತಿಯಿಂದ, ಎಸ್ಸಿ ಎಸ್ಟಿ ನೌಕರರ ಸಂಘದ ವತಿಯಿಂದ, ಸಮಾಜ ವತಿಯಿಂದ ತುಳಸಿರಾಮ ದೊಡ್ಡೆ ಅವರಿಗೆ ಸನ್ಮಾನಿಸಿ ಶುಭ ಕೋರಿದ್ದೇವೆ ಎಂದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು ಎಂದು ಈ ಮೂಲಕ ಮನವಿ ಕೂಡ ಮಾಡಿದರು. ಸನ್ಮಾನ ಸ್ವೀಕರಿಸಿ ತುಳಸಿರಾಮ ದೊಡ್ಡೆಯವರು ಮಾತನಾಡಿ, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವತಿಯಿಂದ ಸನ್ಮಾನ ಮಾಡಿದ್ದು ಅವರಿಗೆ ಆಭಾರಿಯಾಗಿದ್ದೇನೆ ಎಂದು ತಿಳಿಸಿದರು. ನಾನು ಕೂಡ ಮೊದಲು ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಹಾಗಾಗಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ನನಗೆ ತಿಳಿದಿದೆ. ಹಾಗಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ, ಪ್ರಾಮಾಣಿಕ ಪ್ರಯತ್ನ ಪಡುವುದಾಗಿ ಹಾಗೂ ಅವರ ಸಹಕಾರ ಕೂಡ ನನ್ನೊಂದಿಗೆ ಇದೇ ರೀತಿ ಯಾವಾಗಲೂ ಇರಲಿ ಎಂದು ತಿಳಿಸಿದರು. ಈ ಕುರಿತಾಗಿ ದಲಿತ ಮುಖಂಡರಾದ ಮಾರುತಿ ಬಿ ಕಂಠಿಯವರು ಹಾಗೂ ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವರಾಜ್ ಸೋಲ್ಪುರೆ ಉಪಾಧ್ಯಕ್ಷರು, ಸೂರ್ಯಕಾಂತ ದರ್ಗಾ, ಪಂಡಿತ್ ಅಭಿಮನ್ಯು, ಲಕ್ಷ್ಮಣ್, ಮಾಣಿಕ್ರಾವ್ ಕುಂದನ್, ಮಾರುತಿ ಬಿ ಕಂಠಿ, ವಿಜಯಕುಮಾರ್ ಶಿಂದೆ, ಅನುದಾನಿತ ಪ್ರಾಥಮಿಕ ತಾಲೂಕಾ ಶಿಕ್ಷಕರ ಸಂಘ ಗೌರವಾಧ್ಯಕ್ಷ ಓಂಕಾರ ಪಾಟೀಲ್, ಸಾಗರ್ ಅಮ್ಲಾಪುರ್ ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತಿನ ದಿವಸ ಬೀದರ್ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಮ್ಮದು ತುಳಸಿರಾಮ ದೊಡ್ಡೆಯವರು ಸುಮಾರು ನಮ್ಗೆ 86 ಹಿಡ್ಕೊಂಡು ನಾವು ಸಿದ್ಧಾರ್ಥ ಶಾಲೆಯಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಮಾಡ್ತಾ ಅವ್ರು ನಮ್ಮ ಗುರುಗಳಾಗಿದ್ದರು. ಆಮೇಲೆ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರು, ಆಮೇಲೆ ನಮ್ಮಲ್ಲಿ ಅಂಬೇಡ್ಕರ್ ಕಾಲೇಜು ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದ್ರು. ಆಮೇಲೆ ಬೀದರ್ ಜಿಲ್ಲಾ ಡಿಡಿಪಿಐ ಕಚೇರಿಯಲ್ಲಿ ಇಒ ಅಂತಾದರು, ಇನ್ಚಾರ್ಜ್ ಡಿಡಿಪಿ ಅಂತಾದರು. ಡಯಟ್ ಕಾಲೇಜ್ ಸೀನಿಯರ್ ಲೆಕ್ಚರ್ ಆಗಿ ಮಾಡಿದ್ರು. ಆಮೇಲೆ ಔರಾದ್ನಲ್ಲಿ ಬಿಒ ಆಗಿ ಮಾಡಿದ್ರು. ಆಮೇಲೆ ಇವಾಗ ಅವರು ಬೀದರ್ ಜಿಲ್ಲೆಯಲ್ಲಿ ಅವರು ಮೊದಲನೇ ಸರ್ತಿಗೆ ಕಾಯಮವಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿ ಬಂದು ಇವತ್ತು ಸೇವೆಗೆ ಹಾಜರಾಗಿದ್ದಾರೆ. ಆದ ಕಾರಣ ನಮ್ಮದು ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಎಸ್ಸಿ ಎಸ್ಟಿ ನೌಕರ ಸಂಘದಿಂದ ಹಾಗೂ ನಮ್ಮ ಸಮಾಜದ ಮುಖಂಡರು ಆದ ನಮ್ಮ ಮಾರುತಿ ಕಂಠಿ ಅವರು, ಸಾಗರ್ ಅವರು, ಆಮೇಲೆ ನಮ್ಮದು ಶಿವರಾಜ್ ಸೋಲ್ಪುರಿ ಅವರು, ಸೂರ್ಯಕಾಂತ್ ದರ್ಗಾ, ಲಕ್ಷ್ಮಣ್ ಅವರು, ವಿಜಯಕುಮಾರ್ ಅವರು ಎಲ್ಲ ನಮ್ಮದು ಸಂಘದ ವತಿಯಿಂದ ನಾವು ತುಳಸಿರಾಮ ದೊಡ್ಡೆಯವರಿಗೆ ನಾವು ಬಹಳ ಹೃದಯಪೂರ್ವಕವಾಗಿ ಅವ್ರಿಗೆ ನಾವು ಸನ್ಮಾನ ಮಾಡಿದೆವು. ಅವರಿಗೆ ನಮ್ಮ ಸನ್ಮಾನ ಸ್ವೀಕರಿಸುವ ಸಲುವಾಗಿ ನಮ್ಮ ಸಂಘದ ವತಿಯಿಂದ ಮತ್ತು ನಮ್ಮ ಸಮಾಜ ಮುಖಂಡರ ವತಿಯಿಂದ ನಾನು ಬಹಳ ಅಭಿನಂದನೆ ಹೇಳ್ತೇನೆ. ಯಾವುದೇ ನಾವು ತೊಂದರೆ ಆಗಲ್ಲ. ನಮ್ಮದು ಒಂದೇ ಏನು ಉದ್ದೇಶ ಅಂದರೆ ಸಾಬರಿ ಮಂದಿ ಹೇಳಿದ್ರೆ ನಮ್ಮ ಪ್ರೈವೇಟ್ ಸ್ಕೂಲ್ ಶಿಕ್ಷಕರ ಸಮಸ್ಯೆ ಏನಂದ್ರೆ ಸರ್, ನಮ್ಗೆ ಬರೀ ಇಂಕ್ರಿಮೆಂಟ್ ಒಂದು, ಟೈಮ್ ಒಂದು, ನಮ್ಗೆ ಪಿನ್ಷನ್ ಒಂದು, ಯಾವುದೇ ತೊಂದರೆ ಆಗಲ್ಲಂಗ ತಾವು ನಮಗೆ ಸಹಾಯ ಮಾಡ್ಬೇಕಂತೇಳಿ ಇದೊಂದು ತಮ್ಗೆ ಮನೆ ಮಾಡ್ಕೊಳ್ತೇನೆ. ಮುಂದೆ ನಾವು ನಿಮ್ಗೆ ಯಾವಾಗ ಭೀ ನಿಮ್ಗೆ ಯಾವುದೇ ಕಷ್ಟ ಬರಲಿ, ನಾವು ನೀವು ಇರೋ ತನಕ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ, ನಾವು ನೋಡ್ಕೊಂಡು ಹೋಗ್ತೇವೆ. ನಮ್ಮ ಸಂಘದ ವತಿಯಿಂದ ನಿಮ್ಗೆ ಯಾವಾಗೂ ನಿಮ್ಮ ಬೆನ್ನ ಎಲ್ಬಾಗಿ ಇರ್ತೇವೆ ಅಂತ ತಿಳ್ಕೊಂಡು ನಾನು ಗೋವಿಂದ ಪೂಜಾರಿ, ಎಸ್ಸಿ ಎಸ್ಟಿ ಅನುದಾನಿತ ಪ್ರಾಥಮಿಕ ಶಿಕ್ಷಕರ ನೌಕರ ಸಂಘ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತೇನೆ. ಈ ಸನ್ಮಾನ ಸ್ವೀಕರಿಸಿ ನಾನು ಅವರಿಗೆಲ್ಲರಿಗೆ ನನ್ನ ವತಿಯಿಂದ ಮತ್ತು ಆಫೀಸ್ ಸಿಬ್ಬಂದಿಯವರಿಗೂ ಎಲ್ಲ ಅವರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ನಮ್ಮ ಸಂಘದ ವತಿಯಿಂದ ಕೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಇಂದು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸನ್ಮಾನ ಮಾಡಿದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ನಾನು ಮುಂಚೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿದ್ದೆ. ಅವ್ರ ಸಮಸ್ಯೆಗಳು ಅರ್ಥ ನಂಗೆ ಆಗ್ತದೆ. ಅವ್ರು ಏನೇ ಸಮಸ್ಯೆಗಳಿರಲಿ ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿ ಅವ್ರಿಗೆ ನ್ಯಾಯ ಕೊಡ್ತೀನಿ. ಅವ್ರ ಸಹಕಾರ ಇರಲಿ ಅಂಥೇಳಿ ನಾನು ಎಲ್ಲರಲ್ಲಿ ಕೋರ್ತೀನಿ. ಏನಮ್ಮ, ನಾನು 12 ವರ್ಷ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ, 2 ವರ್ಷ ಪ್ರೌಢಶಾಲಾ ಶಿಕ್ಷಕನಾಗಿದ್ದೆ. ಆಮೇಲೆ DDPI ಆಫೀಸಲ್ಲಿ 13 ವರ್ಷ SI ಆಗಿದ್ದೆ. ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿ ಮಾಡೀನಿ, ಜೂನಿಯರ್ ಕಾಲೇಜ್ ಲೆಕ್ಚರ್ ಆಗಿ ಮಾಡೀನಿ. ಕೊನೆಗೆ
3 ಬ್ಲಾಕಲ್ಲಿ BO ಅಂತ ಮಾಡೀನಿ. ಈಗ ಲಾಸ್ಟ್ಗೆ ಏನು 1 ವರ್ಷ ಉಳಿದಿದೆ, ಬಂದ್ಬಿಟ್ಟು ಇಲ್ಲಿಗೆ. ಇವತ್ತಿನ ಬೀದರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಆಯುಷ್ಮಾನ್ ತುಳಸಿರಾಮ್ ದೊಡ್ಡಿ ಸಾಹೇಬರು ಇವತ್ತು ಪ್ರಭಾರವನ್ನು ವಹಿಸ್ಕೊಂಡಿದ್ದಾರೆ. ಬಹಳ ಖುಷಿಯನ್ನು ತರ್ತಾ ಇದೆ. ಇವತ್ತು ನಮ್ಮದು ಒಂದೇ ಒಂದು ಅಧಿಕಾರಿಗೆ ಏನು ಬೇಡಿಕೆ ಇದೆ, ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯಾವುದೇ ಸಿಬ್ಬಂದಿಗಳಿರಲಿ, ಅವರು ಶಿಕ್ಷಕರಿರಲಿ, ಗ್ರೂಪ್ ಡಿ ಇರಲಿ, ಮತ್ತೊಂದಿರಲಿ, ಎಲ್ಲ ಶಿಕ್ಷಕರ ಒಂದು ಕುಂದುಕೊರತೆಗಳು ಏನೇ ಇದ್ದಿದ್ದು ಆ ಕುಂದುಕೊರತೆಗಳಿಗೆ ಕೂಡಲೇನಪ್ಪ ಅಂದ್ರೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮದೊಂದು ಮನವಿ ಇದೆ. ಮತ್ತು ಅದೇ ರೀತಿಯಾಗಿ ತಾವು ಬಹಳಷ್ಟು ಸೀನಿಯರ್ ಇದ್ದೀರಿ, ಅನುಭವ ಇದೆ, ನಮಗೆ ನಾವೇನು ಹೇಳೋದೇನು ಜೋರತ್ತಿಲ್ಲ. ಬಟ್ ನಿಮ್ಮ ಒಳ್ಳೆ ಕಾರ್ಯಕ್ಕೆ ಇಡೀ ನಮ್ಮ ಸಮಾಜ ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ ಅಂತಕ್ಕಂಥದ್ದು ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಾರುತಿ ಬಿ ಕಂಟೆ ಅಂತ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮೆಲ್ಲರಿಗೂ ಸಂತೋಷದ, ಬಹಳ ಅತ್ಯಂತ ಸಂತೋಷದ ಸಂಗತಿ, ನಮ್ಮ ಆತ್ಮೀಯರು, ನಮ್ಮ ಸಹೋದರರಾಗಿರ್ತಕ್ಕಂಥ ಶ್ರೀ ತುಳಸಿರಾಮ್ ಸಾಹೇಬರು ಇವತ್ತು ಬ್ಲಾಕ್ ಡೆವಲಪ್ಮೆಂಟ್ ಎಜುಕೇಷನ್ ಆಫೀಸರ್ ಆಗಿ ಬಡ್ತಿಯನ್ನು ಹೊಂದಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸುವುದಕ್ಕೋಸ್ಕರ ಸನ್ನದ್ಧರಾಗಿ ಬಂದಿದ್ದಾರೆ. ಅವರು ತಮ್ಮ ಕಾರ್ಯವನ್ನು ಅತ್ಯಂತ ದಕ್ಷತೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ನೆರವೇರಿಸುವಂಥವರಾಗಿದ್ದಾರೆ. ಅವರಿಗೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಬಂಧುಗಳೇ. ಅದೇ ರೀತಿಯಾಗಿ ಎಲ್ಲ ಶಿಕ್ಷಕ ಬಾಂಧವರಿಗೆ ಅವರು ಪರೋಪಕಾರಿಯಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ಅಂತಕ್ಕಂಥ ಸದುದ್ದೇಶದಿಂದ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಬಂಧು.